ಹಾಂ ಮತ್ತೆ ನನ್ನ ರಾಜಕೀಯ ಗುರುಗಳು ನನ್ನ ಮೇಲೆ ಹೇಳಿರ್ತಕ್ಕಂಥ ಪ್ರಶಂಸೆ ಮಾತುಗಳು ಇವಾಗ ನಾನು ಮಾಡ್ತೀರಾ ಸರಿನಾ ತಪ್ಪ ನೀವೇ ಹೇಳಿ. ಆಯಿತು, ಮಾಧ್ಯಮದವ್ರು ನೀವೇ ಹೇಳಿ. ನೆಕ್ಸ್ಟ್ ಟೈಮ್ ಎಲೆಕ್ಷನ್ಗೆ ಕಾಂಗ್ರೆಸ್ಸಿಂದ ನೀವೇ ಕ್ಯಾಂಡಿಡೇಟ್ ಅಂತ ಅದೇ ಇದೆಲ್ಲ ಇಲ್ಲ. ಇದು ಪಾರ್ಟಿಯ ಪಕ್ಷದ ಕಾರ್ಯಕ್ರಮ ಅಲ್ಲ. ಇದು ರೈತರಿಗೆ ಸಹಕಾರ ಇಲಾಖೆಯಿಂದ ಮಾಡ್ತಕ್ಕಂಥ ಕಾರ್ಯಕ್ರಮ. ಅದು ಮುಂದೆ ನನಗೆ ಗೊತ್ತಿಲ್ಲ ಅದಲ್ಲ. ಆದರೆ ನಾನು ಈ ಕ್ಷಣಕ್ಕೂ ಕೂಡ ಸಹಕಾರ ಇಲಾಖೆಯಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ದೀನಿ. ಕೆಲವರಿಗೆ ತುಂಬ ಒಳ್ಳೆ ಕೆಲಸ ಮಾಡಿದ್ರೆ ಆಗದೇ ಇರ್ಬೋದು, ಕೆಲವ್ರಿಗೆ ಅದು ಬೈ ಬರ್ತ್ ಬಂದಿರುತ್ತೆ. ಒಳ್ಳೆ ಕೆಲಸ ಮಾಡಿದ್ರೆ ಹೇಳ್ತಾರೆ. ಹಾಗಾಗಿ ನಾವು ಜನರಿಗೆ, ನೀವು ಇವತ್ತು ನೋಡಿದ್ರೆ ಕಾರ್ಯಕ್ರಮ ನೋಡಿದ್ರೆ ನಾನು ಜನರಿಗೆ ಹತ್ರ ಆಗಿದ್ದೀನೋ ಅಥವಾ ಜನರಿಗೆ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಅನ್ನಿಸ್ಲಿಲ್ವಾ? ಸರ್, ಇದೇ ಜನಪ್ರಿಯತೆ ಮೆಚ್ಚಿ ನಿಮಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಸರ್? ನಮಗೆ ಗೊತ್ತಿಲ್ಲಪ್ಪ, ಅದು ಏನೋ ಆ ಥರ ನಂದು ಯಾವುದು ಯೋಚನೆಯೂ ಮಾಡಿಲ್ಲ. ಇನ್ನೂ ನನ್ನ ತಲೆಯಲ್ಲಿ ಆ ಥರದ್ದು ಏನೂ ಇಲ್ಲ. ಡಿ.ಕೆ.ಶಿ ಮುಂದೆ ಜಾಸ್ತಿ ಓಡಾಟ ಒಡನಾಟ ಜಾಸ್ತಿ ಆಗ್ತಾ ಇದೆ, ಮುಂದೆ ಆದರೂ ಆಗ್ಬೋದೇನೋ ಅಂತ ಜನ. ಆ ಥರದ್ದು ಯಾವುದು ನನಗೆ ಈ ಕ್ಷಣಕ್ಕೆ ಇಲ್ಲ. ಅಲ್ಲ, ಸಾಕಷ್ಟು ಜನಪ್ರಿಯತೆ ಪಡಿತಿದ್ದೀರಿ ದಿನಕ್ಕೆ, ಮೆಚ್ಚಿಬಿಟ್ಟು ಕೊಟ್ಟರೆ ಸರ್, ನಾನು ವಿದ್ಯಾರ್ಥಿ ದಶೆಯಿಂದ ಹೋರಾಟದಿಂದ ಬಂದು ನನ್ನ ಹಿನ್ನೆಲೆ. ನಾನು ಇದಕ್ಕಿದ್ದಂಗೆ ಏನೋ ರಾಜಕಾರಣಕ್ಕೆ ಬಂದನಲ್ಲ. ನಾನು ವಿದ್ಯಾರ್ಥಿ ದಶೆಯಿಂದ ಹೋರಾಟದಿಂದ ಬಂದಂತೂ. ನಾನು SLC ಓದಬೇಕಾದ್ರೆ ಗೋಗಾ ಎಕ್ಸ್ಪರ್ಟ್ ವಿರುದ್ಧ ಹೋರಾಟವನ್ನು ಮಾಡಿದ್ದೆ. ನಾನು ತಿಳ್ಕೊಳ್ಬೋದು ನೀವು. ಅದು ನನಗೆ ಈ ಕ್ಷಣಕ್ಕೂ ಆ ಥರದ ವಿಚಾರ ಇಲ್ಲ. ನನ್ನ ಮುಂದೆ ಆ ಪ್ರಶ್ನೆನೇ ಇಲ್ಲ. ಇವಾಗ ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸ ಏನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ. ರೈತರಿಗೆ ಇನ್ನೂ ಎಷ್ಟೆಷ್ಟು ಕೆಲಸಗಳನ್ನ ಮಾಡ್ಕೊಡ್ಲಿಕ್ಕೆ ಸಾಧ್ಯನೋ ಅಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ತೀನಿ. ಒಳ್ಳೊಳ್ಳೆ ಕೆಲಸ ಮಾಡಿದ್ರೆ ಜನನೇ ಪ್ರೀತಿಸ್ತಾರೆ. ಜನರಾಗಿ ಆಗಬೇಕು, ನಾಯಕ ಆಗಬೇಕಾಗಿಲ್ಲ. ಜನರಿಗೆ ಸ್ಪಂದಿಸ್ತಕ್ಕಂಥವ್ನು ಆಗಬೇಕಷ್ಟೇ. ನಾನು ನಾಯಕ ಅಲ್ಲ, ಎಲ್ಲೂ ಹೇಳೋ ಕಡೆ ನಾನು ನಾಯಕ ಅಂತ ಎಲ್ಲೂ ಹೇಳಿಲ್ಲ, ನೀವು ಹೇಳಬೇಡಿ. ನಾನು ಜನರಿಗೆ ಸ್ಪಂದಿಸ್ತಕ್ಕಂಥವನು, ಜನರಿಗೆ ಬೇಕಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಿ ಕೆಲಸವನ್ನು ಮಾಡಿಕೊಡ್ತಕ್ಕಂಥದ್ದು ಅಷ್ಟೇ ನನ್ನ ಜವಾಬ್ದಾರಿ. ನಾನು ನಾಯಕ ಅಲ್ಲ, ಜನಸೇವಕ ನಾನು ಅಷ್ಟೇ. ನಾನು ನಾಯಕ ಅಲ್ಲ. ಶಾಸಕರು ಬೈಟ್ ಕೊಟ್ಟರು ಸರ್, ಜಿಬುರ್ದೇನ್ ಅವರು ಬೈಟ್ ಕೊಟ್ಟರು. ಮುಂದಿನ ದಿನಗಳಲ್ಲಿ ನಮ್ಮನ್ನ ಡೈರಿ ಕಾರ್ಯಕ್ರಮಗಳಿಗೆ ಕರೀದೇ ಇದ್ರೆ ನಾವು ಡೈರಿ ಮುಂದೆ ಪ್ರತಿಭಟನೆಯನ್ನ ಮಾಡ್ತೀವಿ, ಮತ್ತೆ ರಾಜನಗುಂಟೆ ಡೈರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ, ಅಧಿಕಾರಿಗಳಿಗೆ ಗೆರವ್ ಹಾಕ್ತೀವಿ ಅಂತ ಹೇಳಿದ್ರು. ನೋಡಿ ಇರ್ರಿ ಒಂದು ನಿಮಿಷ. ಲಾಸ್ಟ್ 5 years ಯಾರಿದ್ರು ಇಲ್ಲಿ ಡೈರೆಕ್ಟ್ರು? ನಾನು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೀನಿ, ನೀವು ಕೇಳಿದ್ದಕ್ಕೋಸ್ಕರವಾಗಿ. ಫಾಸ್ಟ್ 5 years ಯಾರಿದ್ರು ಡೈರೆಕ್ಟ್ರು? ಕೆ ಶಿವಮೂರ್ತಿ ಅವರಿದ್ರು. ಶಾಸಕರು ಎಷ್ಟು ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡೋರೆ? ನನ್ನ ಪ್ರಶ್ನೆ, ಲಾಸ್ಟ್ 5 years ಇದ್ದಂಥ ಡೈರೆಕ್ಟ್ರು ಇದ್ದಂಥ ಸಂದರ್ಭದಲ್ಲಿ ಯಾರು ಎಷ್ಟೆಷ್ಟು ಕಾರ್ಯಕ್ರಮಕ್ಕೆ ಹೋಗಿದ್ದೀರಪ್ಪ? ಎಷ್ಟೆಷ್ಟು ಕಾರ್ಯಕ್ರಮಕ್ಕೆ ಹೋಗಿದ್ದೀರಾ, ಮಾಡಿದ್ದೀರಾ? ಜೆಎನ್ನ ಕರಿಬೇಕಾಗಿರ್ತಕ್ಕಂಥದ್ದು ಆ ಊರಿನ ಸೊಸೈಟಿಯವ್ರು ಕರಿಬೇಕು. ನಾನು ಬೆಂಗಳೂರು ಸೊಸೈಟಿ, ಬೆಂಗಳೂರು ಡೈರಿಯಿಂದ ಏನೇ ಕಾರ್ಯಕ್ರಮ ಆದರೂ ಕೂಡ ಕರಿತಾ ಇದ್ದೀವಲ್ಲ, ಅವರ ಸಂಬಂಧ ಚೆನ್ನಾಗಿದೆಯಲ್ಲ. ಜೆಎನ್ಗೂ ಬಹುಶಃ ಅವ್ರ ಊರು ಸೊಸೈಟಿಗೇನೋ ವ್ಯತ್ಯಾಸ ಆಗಿರಬೇಕೇನೋ, ಗೊತ್ತಿಲ್ಲ ನನಗೆ. ಜೆಎನ್ ಕೂಡ ದಿಬ್ಬೂರು ಸೊಸೈಟಿಯ ಡೈರೆಕ್ಟ್ರು, ಅಧ್ಯಕ್ಷ ಆಗಬೇಕು ಅಂತ ಇದ್ರು. ಬಟ್ ಕಾರಣ ಅಂತ ಗೊತ್ತಿಲ್ಲ, ಅದು ಏನಾಯಿತೋ ಗೊತ್ತಿಲ್ಲ. ಅದೆಷ್ಟೋ ಏನಾಯಿತೋ ಏನೋ ಹೇಳ್ತಾರೆ, ನನಗೆ ಅದು ಯಾಕೆ ಹೇಳಕ್ಕೆ ಹೋಗಲಿ. ಇಲ್ಲಿ ಜೆಎನ್ ಅವರು ನಮ್ಮ ಸೀನಿಯರ್ ಲೀಡ್ರು, ತುಂಬ ಜನಪ್ರಿಯತೆ ಪಡ್ಕೊಂಡಿರ್ತಕ್ಕಂಥ ಲೀಡ್ರು ಜೆಎನ್ ಅವರು. ಅವರೇ ಪಾಪ ನಿಲ್ಲಬೇಕಿತ್ತಪ್ಪ ಡೈರೆಕ್ಟರ್ ನಿರ್ದೇಶಕ ಸ್ಥಾನಕ್ಕೆ. ಅವ್ರ ಜನಪ್ರಿಯತೆ ಜಾಸ್ತಿ ಇತ್ತು ಅಂತೇಳಿ ಬೇಡ ಅಂತೇಳಿ ಬಹುಶಃ ನನಗೆ ಬಿಟ್ಕೊಟ್ಟಿರ್ಬೋದೇನೋ, ಗೊತ್ತಿಲ್ಲ ನನಗೆ.